ಲವ್ ಇದೆ ಅಂತ ಬಾಣ ಬಿಡಬೇಡ ಅಂತ ಹೇಳ್ಬೇಕು ಆ ಪಾರ್ಟಿಗೆ. ಲವ್ ಇರೋದಾಗಿದ್ದಿದ್ರೆ ಇನ್ನೊಬ್ಬರಿಗೆ ಹರ್ಟ್ ಆಗಿ ಮಾನಸಿಕವಾಗಿ ಅಶಾಂತಿ ತರೋದು, ನೋವು ಮಾಡೋದನ್ನು ಹೇಳಬೇಕಾದ ಅವಶ್ಯಕತೆ ಇರಲ್ಲ. ಒಂದು ವೇಳೆ ಹೇಳಿದ್ರೂ ನಾನು ನಮ್ಮ ಜ್ಞಾನದಲ್ಲಿ ಹೇಳ್ಬಿಟ್ಟಿದ್ದೀನಿ ಬಿಡ್ರಪ್ಪ ಅಂತ ಬಿಟ್ಟು ಮುಂದಕ್ಕೆ ಹೋಗೋದು, ಅದು ಲವ್. ನನಗೆ ಗೊತ್ತಿರುವುದೇ ಅಂತಿಮ, ಅದೇ ಪರಮ ಸತ್ಯದಲ್ಲಿ ಸತ್ಯ ಅಂತ ವಾದ ಮಾಡಿಕೊಂಡು ಬಂಡತನಕ್ಕೆ ಹೋಗುವವನು ಮೂರ್ಖ, ಕಿಡಿಗೇಡಿ ಮತ್ತು ಕಂತ್ರಿ. ಅದು ಕಮಲ್ ಹಾಸನ್ ಈಗ ಸದ್ಯದ ಪರಿಸ್ಥಿತಿ. ಹಾಗಾಗಿ ಈ ಪ್ರೀತಿ ನಾಟಕನ ನಿಲ್ಲಿಸು ಅಂತ ಹೇಳಬೇಕು. ಅರ್ಥ ಆಯ್ತಾ? ನಮಗೆ ಬೇಕಾಗಿಲ್ಲ ನಿಮ್ಮ ಪ್ರೀತಿ. ಸಿನಿಮಾ ಬಿಡುಗಡೆ ಆಟೋಮ್ಯಾಟಿಕ್ ರೀ, ಅದನ್ನ ಏನು ಹೇಳೋದಿದೆ? ನಾವು ಏನು ಸ್ಟ್ಯಾಂಡ್ ತಗೋಬೇಕು ಅದನ್ನ ಸ್ಟ್ಯಾಂಡ್ ಏನಿದೆ ಅದನ್ನ ಹೇಳೋದು? ಬಟ್ ಇಷ್ಟೆಲ್ಲ ಆದ್ಮೇಲೂ ಕ್ಷಮೆ ಕೇಳಿದ್ರು ನಾವು ಕ್ಷಮಿಸ್ಬೇಕಾ ಸರ್ ಈ ಟೈಮ್? ಅದು ಆಮೇಲೆ ನೋಡಣ್ರಪ್ಪ. ಫಸ್ಟ್ ಆಫ್ ಆಲ್ ಬಿಡ್ರಿ ಅವ್ರನ್ನ. ಬೊಗಳ್ಕೊಂಡು ತಲೆ ಕೆಟ್ಟಿರೋ ಒಂದು ಡಾಗ್ ಹೋಗ್ತಾ ಇದೆ ರಸ್ತೆಯಲ್ಲಿ ಅಂತ ಇಟ್ಕೊಳ್ಳಿ. ನಾನು ಡಾಗ್ ಹೇಳ್ತಾ ಇದ್ದೀನಿಪ್ಪ, ಯಾರಿಗೂ ನಾನು ಕಂಪೇರ್ ಮಾಡಲ್ಲ ಇದನ್ನ, ಈಗಲೇ ಹೇಳಿದ್ದೀನಿ. ಆಮೇಲೆ ಸುಮ್ಮನೆ ನನ್ನ ಮೇಲೆ ತಗಲಿಸ್ಬೇಡಿ ಯಾರು ಬಂದು. ಅದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊತೀರೇನ್ರಿ ನೀವು? ಇಲ್ಲ, ಅದ್ರ ಪಡೆಗೆ ಅದಿರುತ್ತೆ ಬೀದಿಯಲ್ಲಿ ಅಲ್ವಾ, ಬಿಟ್ಬಿಡಿ ಹೌದು ಅಷ್ಟೇ.